ನೋಡಿ ಇಲ್ಲಿ ಬರ್ತಿರೋ ಆಲ್ಮೋಸ್ಟ್ 11 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವ್ರು ಬಂದು ವಿಭಿಷ್ ಅಂತ. ವಿಭಿಷ್ ನೀವು ಸೋಮವಾರಪೇಟೆ ಬ್ಯಾಂಗ್ಳೂರ್ ಇರೋದು. ಸೋಮವಾರಪೇಟೆ ಅಗ್ರಿಕಲ್ಚರ್ಗೆ ಬರ್ತಾ ಇದ್ದಾರೆ ನೋಡಿ. ಯಂಗ್ಸ್ಟರ್ಸ್ ನೋಡಿ ಎಲ್ಲ ಅಗ್ರಿಕಲ್ಚರ್ ಬರ್ತಿದೆ. ಅದೊಂದು ಗುಡ್ ಸೈನ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಕಾಫಿ ಎಲ್ಲ ಏನು ಅಂತಂದ್ರೆ ಒಂದೊಳ್ಳೆ ಸೇಫರ್ ಹ್ಯಾಂಡಲ್ ಇರುತ್ತೆ. ಆಲ್ ದ ಬೆಸ್ಟ್. ಇನ್ನೂ 100 ಕ್ಲಾಸ್, ಇನ್ನೂ ಇವತ್ತು ಬಿಟ್ಟು 11 ಕ್ಲಾಸಸ್ ಇದೆ. 11 ಕ್ಲಾಸಸ್ ಸಿಗ್ತಾ ಇರೋಣ. ಸೂಪರ್. ಬನ್ನಿ, ಆಲ್ ದ ಬೆಸ್ಟ್. ಸಿಗೋಣ. ನೋಡಿ ಕಿರಣ್ ಅಂತ ಸಿಕ್ಕಿದ್ದಾರೆ, ನನ್ನ ಸಬ್ಸ್ಕ್ರೈಬರು. ಕಿರಣ್, ಯಾವ ಊರು ನಿಮ್ಮದು? ಕಾನೂನಿನ ಬ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೀರಾ? ಏನು ಹೇಳ್ತೀರಾ ಬ್ಲಾಗ್ ಬಗ್ಗೆ? ತುಂಬ ಇನ್ಫಾರ್ಮೇಟಿವ್ ಮಾಡ್ತಾರೆ ಹಿಂಗೆ. ಓಕೆ, ಮತ್ತು ನೀವು ಎನ್ಕರೇಜ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ನಮ್ದೊಂದು ಸಪೋರ್ಟ್ ಇದ್ದೇ ಇರುತ್ತೆ. ಓಕೆ, ಆಲ್ ದ ಬೆಸ್ಟ್. ಸಿಗೋಣ. ಅಲ್ಲ ನೋಡ್ತಾ ಇರಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಥ್ಯಾಂಕ್ಸ್. ಹೆಂಗಿದೆ ಫುಡ್ಡು? ಫುಡ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಹೆಂಗಿದೆ ಅಣ್ಣ ಫುಡ್ ಎಲ್ಲ? ಸೂಪರ್ ಅಲ್ಲ? ಅಪ್ಪನಿ ನೋಡಿ, ಪುನೀತದ ಹೋಮ್ ಸ್ಟೇ ಇದೆ. ನಾವು ರೆಗ್ಯುಲರ್ ಹೋಗ್ತಾ ಇದ್ದೀವಿ. ಬ್ಲಾಗ್ ಮಾಡೋಕ್ಕೆ ಮಾತ್ರ ಆಗಿಲ್ಲ. ಮತ್ತೆ ಯಾವ ಹೋಮ್ ಸ್ಟೇ? ಹಳ್ಳಿ ಇತ್ಲು ಅಂತ ಸಖತ್ತಾಗಿದೆ ಮಾತ್ರ. ಹೋಗೋಣ. ಏನೋ ಮತ್ತೆ ಹೋಗೋದ ಒಂದ್ಸತಿ. ಆಗ ಬ್ಲಾಗ್ ಮಾಡೋಕ್ಕೆ ಹೇಳಲ್ಲ. ಬ್ಲಾಗ್ ಬೇಡ ಇವತ್ತು ಅಂತಾನೆ. ಊಟ ಮಾಡ್ಕೊಂಬರೋಣ. ಇವತ್ತಿನ ಊಟ ಸ್ಪೆಷಲ್ ನೋಡಿ, ಎಲ್ಲ ಇದೆ ನೋಡಿ. ಕುರ್ಮಾ ಇದೆ, ಪೂರಿ ಇದೆ, ತಿಳಿಸಾರು ಇದೆ, ಎಲ್ಲ ಇದೆ, ಹಪ್ಪಳ ಇದೆ. ಮತ್ತು 3 ಅವರು ಇದ್ದಾರೆ. ಹಾಂ, ಬಿಡ ಇದೆಯಾ? ಬಿಡ ಇದೆ, ಬಾಳೆಹಣ್ಣು ಇದೆ, ಬಿಡ ಇದೆ, ಬಾಳೆಹಣ್ಣು ಇದೆ, ಎಲ್ಲ ಇದೆ. ಬನ್ನಿ ನೋಡಿ ಇಲ್ಲಿ. ಆಯ್ತು ಸರ್, ಊಟ ಆಯ್ತಾ? ತುಂಬ ಚೆನ್ನಾಗಿತ್ತು, ಸೂಪರ್. ಆಯ್ತಲ್ಲ, ಉಂಡಿದ್ದ ಫಸ್ಟ್ ಕ್ಲಾಸ್. ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ಹೋಗ್ಬೇಡ. ಬನ್ನಿ ಸರ್. ಆರ್ಗ್ಯಾನಿಕಲ್ಲಿ ಬೆಳೆದಿರೋದು ಸರ್. ಹೌದಾ? ಆರ್ಗ್ಯಾನಿಕಲ್ಲಿ ಬೆಳೆದಿರೋದಂತೆ. ನೋಡೋಣ, ಟೇಸ್ಟ್ ಮಾಡಿಬಿಟ್ಟು. 8 ಇಯರ್ ಆಫ್ ಸರ್ಟಿಫಿಕೇಶನ್ ಇದ್ದೀನಿ ಸರ್ ನಾನು. ಹೌದಾ? ಹೌದು ಸರ್. ಓ, ಆರ್ಗ್ಯಾನಿಕ್ಕಿಗೆ? ಆರ್ಗ್ಯಾನಿಕಲ್ಲಿ ನಿಜವಾಗ್ಲೂ ಆರ್ಗ್ಯಾನಿಕ್ ಈಗ ತಿನ್ನೋಕ್ಕೆ ಸಿಕ್ಕದೇ ಭಾರಿ ಅಪರೂಪ. ಮತ್ತು ಆರ್ಗ್ಯಾನಿಕಲ್ಲಿ ಏನೇನು ಬೆಳೆದಿದ್ದೀರಾ ಸರ್ ಈಗ? ಆ್ಯಕ್ಚುಲಿ ನನ್ನ ಹತ್ರ ತೆಂಗು, ಅಡಿಕೆ ಇದೆ. ಓಕೆ, ಬನ್ನಿ. ನೀವು ತೋಟ ಜೊತೆಗೆ ನಾವು ಏನೇನು ಬೆಳಿಬೋದು ಅಂತ ನೋಡ್ಕೊಳ್ಳಿ. ಒಂದೇ ತೋಟ ಇನ್ಕಮ್ ಅಲ್ಲ, ಅಡಿಷ್ನಲ್ ಇನ್ಕಮು ನೋಡ್ಕೋಬೇಕಾಗುತ್ತೆ. ಎಂಥದಲ್ಲಿ ನೋಡಿ, ಈ ಥರ ಕೋಳಿಗಳೆಲ್ಲ ಬೆಳ್ಕೊಬೋದು. ಅದ್ರ ಎಗ್ಸು, ಅದ್ರ ಮೀಟೆಲ್ಲ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನಿಮಗೆಲ್ಲನೂ ಇದೆ. ಗಿರಿರಾಜ ಇದೆ. ಅಂಥದ್ರಲ್ಲಿ ನೀವು ಏನಾಗುತ್ತೆ, ತಿಂಗಳಿಗೆ ಒಂದು ಇನ್ಕಮ್ ಬರೋಂಗೆ ಮಾಡಿಕೊಂಡ್ರೆ ಅದೊಂದು ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ. ನಿಜವಾಗ್ಲಲ್ಲ? ಬನ್ನಿ, ಈಗ ನಾವು ಹೋಗ್ತಾ ಇದ್ದೀವಿ, ನರ್ಸರಿ ನೋಡೋಕೆ ಹೋಗ್ತಾ ಇದ್ದೀವಿ. ಹೆಂಗೆ ಮಾಡ್ತಾರೆ ಏನು ಅಂತೆಲ್ಲ ಎಕ್ಸ್ಪ್ಲನೇಷನ್ ಇರುತ್ತೆ. ಬನ್ನಿ, ಯಾವಾಗಲೂ ನಿಮ್ಮ ಸಪೋರ್ಟ್ ಇದೆ, ಇವತ್ತು ಇರಲಿ. ಬನ್ನಿ. ಈಗ ಬನ್ನಿ, ಈಗ ಬೆಳಿಗ್ಗೆ ನೀವು ಸೆಷನ್ ಕೇಳಿದರೆ, ಈಗ ನೀವು ಬಂದ್ಬಿಟ್ಟು ನರ್ಸರಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ನಾವು ಸ್ಟೂಡೆಂಟ್ಸ್ ಅವರೆಲ್ಲ ಕೇಳ್ತಾ ಇದ್ದೀವಿ ಈಗ ಹೆಂಗೆ ಅಂತ. ವೆರೈಟೀಸ್ ಆಫ್ ಪೇಪರ್ ಹೇಳ್ತಾರೆ, ಹೆಂಗೆ ನರ್ಸರಿ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದಾರೆ ಈಗ. ಸರ್, ನಿಮ್ಮ ಹೆಸರು? ಗುಡ್ ಆಫ್ಟರ್ನೂನ್ ಟು ಎಲ್ಲರಿಗೂ. ಗುಡ್ ಆಫ್ಟರ್ನೂನ್. ಡಾಕ್ಟರ್ ಸುರೇಶ್ ಕುಮಾರ್ ಬಿ ಅಂದ್ಬಿಟ್ಟು ನನ್ನ ಹೆಸರು. ನಾನು ಇಲ್ಲಿ KVK ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ. ಈ ಒಂದು ನಮ್ಮ KVKಯಲ್ಲಿ ನಾವು ನರ್ಸರಿಯಲ್ಲಿ ಕೂಡ ನಮಗೊಂದು ಭಾಗವಾಗಿ ನಾವು ಇಲ್ಲಿ ಕೆಲಸ ಮಾಡ್ತಿದ್ದೇವೆ. ನರ್ಸರಿಯಲ್ಲಿ ನಾವು ಸಾಮಾನ್ಯವಾಗಿ ಅತಿ ಹೆಚ್ಚಾಗಿ ಅಂದರೆ ಕಾಳುಮೆಣಸು ಮತ್ತು ಏಲಕ್ಕಿ, ಹಾಗೆಯೇ ಕಾಫಿ, ಅರೇಬಿಕ್ ಮತ್ತು ರೋಬಸ್ಟ ಕಾಫಿ ನಾವು ವರ್ಷ ಕೂಡ ನರ್ಸರಿ ಮಾಡ್ಕೊಂಡ್ಬಿಟ್ಟು ರೈತರಿಗೆ ಒದಗಿಸ್ತಿದ್ದೇವೆ. ಇಂದು ನಾವು ಇಲ್ಲಿ ಒಂದು ಉದ್ದೇಶ ಏನಂತಂದರೆ, ಕಾಳುಮೆಣಸು ನರ್ಸರಿ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಕಾಳುಮೆಣಸು ನಾವೇ ಈ ಕಟಿಂಗ್ಸಲ್ಲಿ ಮಾಡಿಬಿಟ್ಟು ಹಾಕಿರುವಂಥದ್ದು. ಇದರಲ್ಲಿ ನಮಗೆ 2 ಥರ ಸ್ಟೇಜ್ ಇದೆ. ಇದರಲ್ಲಿ ನಾವು ಇದು ಮೊಟ್ಟ ಮೊದಲನೇದಾಗಿ ನಾವು ಬೆಡ್ಡನ್ನು ಮಾಡ್ಕೊತೀವಿ. ಸ್ಟಾರ್ಟಿಂಗಲ್ಲಿ ಬೆಡ್ ಮಾಡ್ಕೊಂಡ್ಬಿಟ್ಟು ನಂತರ ನಾವು ಅದಕ್ಕೆ ಏನು ಬೇಕು, ನರ್ಸರಿ ಮೀಡಿಯಾ ಅಂತ ಆಲ್ರೆಡಿ ನೀವು ಆಲ್ರೆಡಿ ಹೇಳಿದ್ರೆ ಈಗ ಕ್ಲಾಸಲ್ಲಿ. ನರ್ಸರಿ ನಮಗೆ ಮುಖ್ಯವಾಗಿ 3 ನಮಗೆ ಮೂಡಿಯೇ ಬೇಕು. ಒಂದು ಮಣ್ಣು, ಎರಡನೇದಾಗಿ ಕೊಟ್ಟಿಗೆ ಗೊಬ್ಬರ, ಮತ್ತು ಇನ್ನೊಂದು ಕಾಂಪೋಸ್ಟ್ ಮತ್ತು ಇದು ಏನು ಮರಳು ಬೇಕು. ಸೊ 3 ನಮಗೆ ಬಹಳ ಮುಖ್ಯವಾದಂಥ ಮೀಡಿಯಾಗಳು. ಸೊ ಅದನ್ನು ನಾವು 2 ಪ್ರಮಾಣದಷ್ಟು ಮಣ್ಣನ್ನು ಹಾಕ್ತೀವಿ, ಮತ್ತು 1 ಪ್ರಮಾಣದಷ್ಟು ಕೊಟ್ಟಿಗೆ ಗೊಬ್ಬರ, 1 ಪ್ರಮಾಣದಷ್ಟು ಮರಳನ್ನು ಹಾಕೊಂಡ್ಬಿಟ್ಟು ನಾವು ಮಿಶ್ರಣವನ್ನು ರೆಡಿ ಮಾಡ್ಕೊತೇವೆ. ಜೊತೆಗೆ ಇದು ಬೇಸಿಕ್ ಮಿಶ್ರಣ. ಜೊತೆಗೆ ನಾವು ಇದು ಸ್ವಲ್ಪ ಜಾಸ್ತಿ ರೋಗವೆಲ್ಲ ಬರ್ತಿದ್ದೇವೆ, ಹಾಗಾಗಿ ಅದಕ್ಕೆ ನಾವು ಸ್ವಲ್ಪ ಟ್ರೈಕೋಡರ್ಮ ಹಾಕ್ತೀವಿ. ಟ್ರೈಕೋಡರ್ಮ ಮತ್ತು ಸುಡಾಮಸ್ ಗೊಬ್ಬರನ್ನು ಕೂಡ ನಾವು ಅದನ್ನು ಜೀವಾಣುಗಳನ್ನೋದಕ್ಕೆ ಮಿಶ್ರಣ ಮಾಡ್ತೀವಿ. ಮತ್ತು ಸಾಧ್ಯವಾದರೂ ಕೂಡ ಅದಕ್ಕೆ ಸ್ವಲ್ಪ ಬೇವಿನ ಹಾಕಿದ್ರು ಕೂಡ ಅದಕ್ಕೆ ತುಂಬ ಸೂಕ್ತ ಆಗುತ್ತೆ. ಸೊ ಇದನ್ನು ಮಾಡಿದ್ರೆ ನಮಗೆ ಅತಿ ಹೆಚ್ಚಾಗಿ ನಾವು ಇನ್ನು ಮಿಶ್ರಣವನ್ನು ಜಾಸ್ತಿಯಾಗಿ ನಾವು ಚೆನ್ನಾಗಿ ಮಾಡ್ಕೊಂಡ್ರೆ ನಮಗೆ ರೋಗಗಳು ಕಡಿಮೆ ಆಗ್ತಾ ಬರ್ತವೆ. ಸೊ ಹೀಗೆ ನಾವು ಈ ಥರ ಮಾಡಿ ಹಾಕಿದ್ದೇವೆ. ಸೊ ಇದರಲ್ಲಿ ನೀವು ನೋಡ್ತಿರ್ಬೋದು, ನಾವು ಇದರಲ್ಲಿ ಇದು ಆಲ್ಮೋಸ್ಟ್ ಇದು 6x4 ಅಷ್ಟು ಪಾಲಿ ಬ್ಯಾಗಲ್ಲಿ ನಾವು ಹಾಕಿದ್ದೇವೆ. ಇದು ಕಪ್ಪು ಕಲರ್ ಪಾಲಿ ಬ್ಯಾಗು. ಈ ಪಾಲಿ ಬ್ಯಾಗಲ್ಲಿ ನಮಗೆ ಸೈಡಿಗೆ ಕೂಡ ತೂತ ಇರುತ್ತೆ. ನಾವು ಅತಿ ಹೆಚ್ಚಾಗಿ ನೀರು ಹಾಕಿದ್ರು ಕೂಡ ನೀರು ಸೈಡಿಗೆ ಅದು ಹರಿದು ಹೋಗ್ಬೇಕು, ಆ ಥರ ಒಂದು ವ್ಯವಸ್ಥೆ ಇರುತ್ತೆ. ಅತಿ ಹೆಚ್ಚು ನೀರಕ್ಕೆ ಮತ್ತೆ ಶೀತಕ್ಕೆ ಬೇರಕ್ಕೆ ಶೀತ ಆಗ್ಬಿಟ್ರೆ ಆಟೋಮೆಟಿಕ್ ನಮಗೆ ಸಸಿ ಅದು ಕೊಳಿತಾ ಬರುತ್ತೆ. ಹಾಗಾಗ್ಬಿಟ್ಟು ಸೈಡಿಗೆ ಮತ್ತೆ ಕೆಳಗಡೆಗೆ ರಂಧ್ರಗಳನ್ನು ಮಾಡುವಂಥದ್ದು ಬಹಳ ಮುಖ್ಯ. ಅಲ್ಲಿ ರಂಧ್ರಗಳು ಇರ್ತವೆ, ಕೆಳಗಡೆ ಮಾತ್ರ ಇರಲ್ಲ. ಅದನ್ನು ನಾವು ಕೆಳಗಡೆ ರಂಧ್ರಗಳು ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನೋಡಿ, ಇದರಲ್ಲಿ ಈಗ ಆಲ್ಮೋಸ್ಟ್ ಈಗ ನಮಗೆ 2 ಕಟಿಂಗ್ ಹಾಕಿದ್ದೇವೆ. 2 ಕಟಿಂಗ್ ಕೂಡ ಆಲ್ಮೋಸ್ಟ್ ನಮಗೆ ಇಲ್ಲಿ ಸಕ್ಸಸ್ ತುಂಬ ಚೆನ್ನಾಗಿ ಬಂದಿದೆ. ನಾವು ಇದಕ್ಕೆ ನಾವು ಯಾವುದೇ ಕೂಡ ಕೆಮಿಕಲ್ ಹಾಕಿದ್ದಿಲ್ಲ. ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ನಾವು ಇದಕ್ಕೆ
ನಾವು ಕಟಿಂಗ್ ಮಾಡ್ಕೊಂಡ್ಬಿಟ್ಟು ನಮ್ಮಲ್ಲಿ ನಾಟಿ ಹಸುವಿಂದ ನಾಟಿ ಹಸುವಿನ ಸಗಣಿ ಇರುತ್ತೆ. ನಾವು ನಾಟಿ ಸಗಣಿಯಲ್ಲಿ ಅದನ್ನು ಸಗಣಿಯನ್ನು ರಾಡಿ ಮಾಡ್ಕೊಂಬಿಟ್ಟು ಅದರಲ್ಲಿ ನಾವು ಒಂದು ನೈಟ್ ಇಟ್ಕೊಂಬಿಟ್ಟು ಅದು ನೆಕ್ಸ್ಟ್ ಡೇ ನಾವು ಮಾರ್ನಿಂಗಲ್ಲಿ ನಾವು ನಾಟಿ ಮಾಡಿದ್ದೇವೆ. ಆದರೂ ಕೂಡ ನಮಗೆ 90% ನಮಗೆ ಇದರನ್ನ ಸಕ್ಸಸ್ ಆಗಿ ನಾವಿಲ್ಲಿ ಕಂಡುಕೊಂಡಿದ್ದೇವೆ. ಅದು ನಮಗೆ ಭಾಳ ಖುಷಿಯಾಗುತ್ತೆ ಇದು ಮಾಡಿದ್ರಿಂದ. ಇದರಲ್ಲಿ ಮತ್ತೆ ಅದು ಕೂಡ ನಾವು ರೀಸೆಂಟಾಗಿ ಮಾಡಿದ್ದೀವಿ. ನಮ್ಮಲ್ಲಿ ಆಲ್ಮೋಸ್ಟ್ 12 ಥರದ ನಾವು ತಳಿಗಳನ್ನ ಮೇಂಟೈನ್ ಮಾಡಿದ್ದೀವಿ. ಅದರಲ್ಲೂ ಕೂಡ ಅಲ್ಲಿ ಸ್ಟಾರ್ಟಿಂಗಲ್ಲಿ ಇದೆ ಅರ್ಕ ಕೂರ್ಗ್ ಎಕ್ಸೆಲ್ ಇದೆ, ಆಮೇಲೆ ವಿಜಯ್ ಇದೆ, ಕುಂಬಕಲ್ ಇದೆ, ಮಲ್ಗೆಸರ ಇದೆ, ಆಮೇಲೆ ಪನ್ನೀರ್ 2 ಇದೆ, ಪನ್ನೀರ್ 1 ಇದೆ, ಪನ್ನೀರ್ 5 ಇದೆ, ಆಮೇಲೆ ಪನ್ನೀರ್ 6 ಇದೆ. ಇದು ಬ್ಯಾಕು ಸರ್ ಇದು ಕರಿಮುಂಡನೂ ಕೂಡ ಇದೆ. ಕರಿಮುಂಡ ಸಹ ಜಾಸ್ತಿ ಇತ್ತೀಚೆಗೆ ಡಿಮ್ಯಾಂಡ್ ಇಲ್ಲ, ಕಡಿಮೆ ಇದೆ. ಬಟ್ ಪನ್ನೀರ್ 6 ಪನ್ನೀರ್ 5 ಜಾಸ್ತಿ ಡಿಮ್ಯಾಂಡ್ ಇದೆ. ನಾವು ನಮ್ಮಲ್ಲಿ ಕೂಡ ಅತಿ ಹೆಚ್ಚಾಗಿ ಸಿಗೋದಿಲ್ಲ. ಈಗ ಡಿಫ್ರೆಂಟ್ ಪನ್ನೀರ್ 8 ಇದೆ. ಆಮೇಲೆ ಅವೆಲ್ಲ ಬೇಕು ಅಂದರೆ ನಾವು ಒಬ್ಬ ರೈತರಿಗೆ 5 ಮಾತ್ರ ಕೊಡ್ತೀವಿ, ಜಾಸ್ತಿ ಕೂಡ ಹೋಗೋದಿಲ್ಲ. ಯಾಕಂದರೆ ತುಂಬ ನಮಗೆ ಡಿಮ್ಯಾಂಡ್ ಬೇಡಿಕೆ ಜಾಸ್ತಿ ಇರೋದ್ರಿಂದ ಪನ್ನೀರ್ ಮಾತ್ರ ಜಾಸ್ತಿ ಕೊಡ್ತೀವಿ ನಾವು. ಇವತ್ತು ಕೊಡ್ತೀರಾ ಸರ್? ಇಲ್ಲ, ಇದಕ್ಕೆ ಟೈಮ್ ಬೇಕು. ಹಾಗೆ ಇದು ಆಲ್ರೆಡಿ ತುಂಬ ಡಿಮ್ಯಾಂಡ್ ಇದೆ, ಬಂದರೆಲ್ಲ ಕೇಳ್ತಿದ್ರೆ ನಾವು ಕೊಡೋದಿಲ್ಲ. ಯಾಕಂತಂದ್ರೆ ಇದು ತುಂಬ ಚಿಕ್ಕ ಸಸಿ ಇದೆ, ಈಗ ತಗೊಂಡ್ರೆ ಮತ್ತೆ ಅದು ಆಲ್ಮೋಸ್ಟ್ ಅದು ಡೆತ್ ಆಗ್ಬಿಡುತ್ತೆ. ಹಾಗಾಗ್ಬಿಟ್ಟು ಇದಕ್ಕೆ ಇನ್ನೂ ಕೂಡ ಸ್ವಲ್ಪ ದೊಡ್ಡದಾಗಬೇಕು. ಅದ ನಂತರ ನಾವು ಈ ಸಸಿಗಳನ್ನ ರೈತರು ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊತೇವೆ. ಮತ್ತು ನಾವು ರೈತರು ಕೂಡ ಹೇಳ್ತೇವೆ, ನೀವು ಹೋಗಿ ಮೇಂಟೈನ್ ಮಾಡಿ ಚೆನ್ನಾಗಿ, ಮತ್ತೆ ನಿಮ್ಮಿಂದ ನಮಗೆ ಜಾಸ್ತಿ ಕಟಿಂಗ್ಸ್ನ ಕೊಡಲಿಕ್ಕೆ ನಾವು ಅವ್ರಿಗೆ ರೈತರು ಕೂಡ ಹೇಳ್ತೇವೆ. ಅದೊಂದು ನಮ್ಮಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ KVKಯಲ್ಲಿ. ಸೊ ಇಷ್ಟು ನಾವು ಇಲ್ಲಿ ಮಾಡ್ಕೊಂಡಿದ್ದೇವೆ. ಅಲ್ಲಿ ಕೂಡ ಅದು ನಾವು ಇತ್ತೀಚೆಗೆ ಹಾಕಿರೋವಂಥ ಕಟಿಂಗ್ಸ್ನ ನೀವು ನೋಡ್ಬೋದು. ಅದು ಈಗ ತಾನೇ ಕಟಿಂಗ್ಸ್ ಬರ್ತಾ ಇದೆ. ಅಲ್ಲಿ ಕೂಡ ನೋಡ್ಬೋದು ನಾವು ಆಲ್ಮೋಸ್ಟ್ ಎರಡೇ ಕಡ್ಡಿ ಹಾಕಿದ್ದೀವಿ. ಒಂದು ನಾವು ಪ್ಯಾಕೆಟಲ್ಲಿ 2 ಕಡ್ಡಿನೂ ಕೂಡ ನಮಗೆ ಸಕ್ಸಸ್ ಆಗಿ ಚೆನ್ನಾಗಿ ಚಿಗುರು ಈಗ ಬರ್ತಾ ಇದೆ. ಇಲ್ಲಿ ಸಕ್ಸಸ್ ರೇಟ್ ಚೆನ್ನಾಗಿದೆ. ಇಲ್ಲಿ ಒಂದು ಕಟಿಂಗ್ ಮಾಡೋದ್ರಲ್ಲಿ ಒಂದು ಸಣ್ಣ ಬದಲಾವಣೆ ಒಂದು ಮಾಡ್ಕೊಳ್ಬೇಕು. ನಾನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕಾದ್ರೆ ಆಗಲೇ ಬೇರು ಇನಿಷಿಯೇಟ್ ಆಯ್ತು. ಇಲ್ಲಿ ಅಲ್ಲೂ ಕೂಡ ಚಿಗುರು ಬಂದಿದೆ, ಇಲ್ಲೂ ಚಿಗುರು ಬಂದಿದೆ. ಇಲ್ಲಿ ಎರಡು ಬೆರಳು ಗೆಣ್ಣಿಂದ ಮಿನಿಮಮ್ ಅಷ್ಟಿರಬೇಕು, 1.5 ಇಂಚು. ಮೇಲ್ಗಡೆ 2 ಅಥವಾ 3 ಬೆರಳು. ಅಂದರೆ ಇಲ್ಲಿ ಏನಾದರೂ ಡ್ರೈ ಆಗೋಕ್ಕೆ ಶುರು ಆದರೆ ಅದು ಇಲ್ಲಿಗೆ ರೀಚ್ ಆಗೋಕ್ಕೆ ಮುಂಚೆ ಇದು ಚಿಗುರು ಬರ್ತದೆ. ಹಾಂ, ಇಲ್ಲಿ ಮೇಲ್ಗಡೆ ಸ್ಲ್ಯಾಂಟ್ ಕಟ್ಟು, ಇಲ್ಲಿ ಸಮ ಕಟ್ಟು. ಏನಂದರೆ ಕೆಲವರು ಹಿಂದಿನ ದಿವಸನೇ ಏನಾದ್ರು ಎಣ್ಣೆ ಹೊಡೆದಿದ್ರೆ ಹ್ಯಾಂಗ್ ಓವರಲ್ಲಿ ಬಂದಿರ್ತಾರೆ, ನೆಡಬೇಕಾದ್ರೆ ಹಿಂಗೆ ಆಗಿಬರುತ್ತೆ. ಅಲ್ಲಿಗೆ ಸ್ಲ್ಯಾಂಟ್ ಕಟ್ಟಿದರೆ ಅದು ಮೇಲ್ಭಾಗ, ಆ ಥರ ಅವ್ರಿಗೆ ನಾವು ಹೇಳ್ಬೋದು. ಇದನ್ನ ಒಂಟಿಗೆಣ್ಣಾದಾಗ ಇದಿಷ್ಟು ಬರುತ್ತೆ, ಮೇಲ್ಗಡೆ ಒಂದು ಇಷ್ಟು, ಇಲ್ಲೂ ಕೂಡ ಸ್ಲ್ಯಾಂಟ್ ಕಟ್ಟು. ಇದು ಕಡಿಮೆ ಏನಾದರೂ ಮೆಟೀರಿಯಲ್ ಇದ್ದರೆ ಆವಾಗ ನಾವು ಒಂದೇ ಗೆಣ್ಣಿಗೆ ನಾವು ಹೋಗ್ಬೋದು. ಒಂದೇ ಗೆಣ್ಣಲ್ಲಿ ಆ್ಯಕ್ಚುಲಾಗಿ ಓನ್ ಯೂಸ್ಗಾದರೆ ಅದೇ ಬೆಸ್ಟು. ಅದರಲ್ಲಿ ಇದು ರೂಟಿಂಗು ಸ್ಪ್ರೌಟಿಂಗು 2 ಸೈಮಲ್ಟೇನಿಯಸ್ಸು ಅದು ಬರ್ತದೆ. ಅದನ್ನು ಮಾಡ್ಕೊಳ್ಳಿ. ಆಮೇಲೆ ಶೆಡ್ಯೂಲ್ ಎಲ್ಲ ಪಕ್ಕ ಇದೆ. ಇನ್ನು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಹಲೋ ಅಡಿಕೆಗೆ ಏನಿದ್ರು ಈಗ ಒಂಚೂರು ಶೇಡ್ ಜಾಸ್ತಿ ಆಯಿತು, ಅದಕ್ಕೆ ಮೇಲ್ಗಡೆ ನೋಡ್ತಾ ಇದೆ. ಇದ್ರೂ ಕೂಡ ಜಾಸ್ತಿ ಆಯಿತು, ಬಟ್ ಇದಕ್ಕೆ ಬೇಕು. ಅದಕ್ಕೆ ಅಡಿಕೆ ಇಡಬೇಕಾದ್ರೆ ಅದೇ ಸಪ್ರೇಟು, ಮೆಣಸು ಸಪ್ರೇಟು. ಹಾಗೆ ನೀವು ಮಾಡ್ಕೊಳ್ಳಿ ಮುಂದೆ. ಮತ್ತು ಅಡಿಕೆಗೆ ನಾವು 1 ರೌಂಡು ಪ್ರೊಪಿಯಾಕೊನಜೋಲ್ ಕೊಡ್ತೀವಿ, ಟಿಲ್ಟು. ಅದು ಕಂಪ್ಯಾಟಬಲ್ ವಿತ್ ಇದು ಕ್ಲೋರೋ ಅಥವಾ ಲ್ಯಾನ್ಸರ್ ಗೋಲ್ಡು 2 ಸೇರಿಸಿ ಹೊಡಿರಿ. 45 ದಿವಸ ಆದಮೇಲೆ ನೀವು ಮತ್ತೆ ರಿಪೀಟ್ ಮಾಡಿ. ಅಲ್ಲಿಗೆ 90 ಡೇಸು ಯಾವುದು ಕೂಡ ಇಲ್ಲಿಂದ ಟ್ರಾನ್ಸ್ಫರ್ ಆಗೋದಿಲ್ಲ. ಯಾವ ಕಾಯಿಲೆ ಯಾವ ಕೀಟ ಅದು ಟ್ರಾನ್ಸ್ಫರ್ ಆಗೋದಿಲ್ಲ. ಅದು ಅಷ್ಟು ಒಂದು ಮಾಡಿಫೈ ಮಾಡಿದರೆ ಮಿಕ್ಕಿದೆಲ್ಲ ಚೆನ್ನಾಗಿ ಬಂದಿದೆ. ಇದು ಚೋಲಮುಂಡಿ ಇಲ್ಲಿರೋದು. ಈಗ IASR ಚಂದ್ರ ಅಂದ್ಬಿಟ್ಟು ಒಂದು ವೆರೈಟಿ ಬಂದಿದೆ. ಅದಕ್ಕೆ ಇದು ಚೋಲಮುಂಡಿ ತೊಮ್ಮನ್ಕುಡಿ 2 ಕ್ರಾಸ್ ಮಾಡಿ ಬಂದಿದ್ದು ಹೊಸ ಹೈಬ್ರಿಡು. ನೋಡಲಿಕ್ಕೆ ಪಕ್ಕಾ ಚೋಲಮುಂಡಿನೇ, ಆ ಎಲೆ ಅಲ್ಲ. ಈಲ್ಡ್ ಮಾತ್ರ ಇಷ್ಟು ಉದ್ದ ಉಂಟು ಸರ. ಚೋಲಮುಂಡಿ ಕಣ್ಣು ಅಳುತ್ತಾರೆ, ಹಾರ್ವೆಸ್ಟ್ ಮಾಡಬೇಕಾದ್ರೆ ಇಷ್ಟೇ ತಿರಿ ಹಂಗೆ ಬರೋದಿಲ್ಲ. ಆದರೂ 48-54 kg ಬರುತ್ತೆ ಅದರಲ್ಲಿ, ಚೆನ್ನಾಗಿ ಬೆಳೆದಿದ್ದು ಬಳ್ಳಿನಲ್ಲಿ. ಟೋಟಲ್ ಈಲ್ಡು ಇದು IASR ಚಂದ್ರದಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ, ಉದ್ದ ಸರ ದಪ್ಪ ಕಾಳು. ಬಟ್ ಅದಕ್ಕೆ ಪೇರೆಂಟ್ ಇದು ಎಲ್ಲ ಬಳ್ಳಿ ಸತ್ತು ತೋಟದಲ್ಲಿ ನೀವು ಏನೇ ಮಾಡಿದೆಲ್ಲ ಎದುರು ಸತ್ರು ಕೂಡ ಉಳಿಯೋದು ಚೋಲಮುಂಡಿ ಮಾತ್ರ. ಮಿಕ್ಕಿದು ಎಲ್ಲ ಆಮೇಲೆ ಇದು ಅಡಿಕೆ ತೋಟಗಳಲ್ಲಿ ಉಳಿಯೋದು ಜೀರ್ಕಮುಂಡ. ಇದು ರೈನ್ ಫೆಡ್ ಏರಿಯಾದಲ್ಲಿ ಉಳಿಯೋದು ಚೋಲಮುಂಡಿ. ಸೊ ಆ ಕ್ಯಾರೆಕ್ಟರ್, ಅಗ್ರಾನಮಿಕಲ್ ಕ್ಯಾರೆಕ್ಟ್ರು ಚಂದ್ರಕ್ಕೆ, IASR ಚಂದ್ರಕ್ಕೆ ಟ್ರಾನ್ಸ್ಫರ್ ಆಗಿದೆ. ಇದು
ಎರಡೂ ಕೂಡ ಒಂದೇ ವೆರೈಟಿ ಇದ್ದೇನೆ. ಏನಾದ್ರು ಡಿಫ್ರೆನ್ಸ್ ಕಾಣಿಸುತ್ತಾ? ಎಲ್ಲೋ ಪ್ಯಾಚಸ್ ಇದೆ. ಸೊ ಇದೇ ನಮಗೆ ಸಾಧಾರಣ 70% ಕರ್ನಾಟಕದ ಏರಿಯಾ ಹೋಗ್ಲಿಕ್ಕೆ ಈಲ್ಡ್ ಕಡಿಮೆ ಆಗಲಿಕ್ಕೆ ಇದೇ ಮುಖ್ಯ ಕಾರಣ. ಬಾಡ್ನ ವೈರಸ್ ಅಂತ ಮೀಲಿ ಬಗ್ಗಿಂದ ಟ್ರಾನ್ಸ್ಮಿಟ್ ಆಗುತ್ತೆ. ವೈರಸ್ ಕಾಣಿಸೋದಿಲ್ಲ, ಸಬ್ ಮೈಕ್ರೋಸ್ಕೋಪಿಕ್ ಅದು. ಇದು ಆಗೋದು ಮೆಕ್ಯಾನಿಕಲ್ ಕಾಂಟೆಂಟ್. ಈ ಎಲೆ ಉಜ್ಜಿದ್ರೆ ಏನು ಹೋಗೋದಿಲ್ಲ. ಮತ್ತು ಇದೇ ಮಣ್ಣನ್ನು ಇನ್ನೊಂದು ನರ್ಸರಿ ಮಾಡ್ಲಿಕ್ಕೆ ಬಳಸಿದ್ರೆ ಮಣ್ಣು ಮೂಲಕ ಹೋಗೋದಿಲ್ಲ. ಆಮೇಲೆ ಇದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸು ಇದನ್ನು ಕಟ್ ಮಾಡಿ ಇನ್ನೊಂದು ಕಟ್ ಮಾಡೋಕೆ ಅದು ಹೋಗೋದಿಲ್ಲ. ಏನಿದು ಮೀಲಿ ಬಗ್ ಅದು ರಸ ಇರಬೇಕು, ಅದು ಸಕ್ಕಿಂಗ್ ಪೆಸ್ಟ್. ಅದು ಇನ್ನೊಂದು ಬೇರೆ ಬೇಕಾದಷ್ಟು ಇದೆ ಸಕ್ಕಿಂಗ್ ಪೆಸ್ಟ್. ಮೀಲಿ ಬಗ್ ಮಾತ್ರ ಅದು ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ನರ್ಸರಿಯಲ್ಲಿ ಬೇಗ ಹೊರಟ್ಬಿಡುತ್ತೆ. ಈಗ ಅಲ್ಲಿ ಮೀಲಿ ಬಗ್ ಇದೆ, ಅದು ಒಂದು ಬಂತು ಅಂದರೆ ಸಾಕು, ಪರ್ಸಿಸ್ಟೆಂಟ್ ಪೂರಾ ಸ್ಪ್ರೆಡ್ ಆಗಿಬಿಡುತ್ತೆ. ಇನ್ನೊಂದು ವೈರಸ್ ಬರುತ್ತೆ, ಕುಕುಮ ವೈರಸ್ ಅಂದ್ಬಿಟ್ಟು, ಅದು RNA ವೈರಸ್, ಇದು DNA ವೈರಸ್. ಈಗ ನಮಗೆ ಬರುತ್ತಲ್ಲ ಕೊರೋನಾ, ಅದು RNA ವೈರಸ್, ಇದು DNA ವೈರಸ್. ಎಲ್ಲರೂ ಹೇಳಿರ್ತಾರೆ ನರ್ಸರಿ ಹೆಂಗೆ ಮಾಡೋದು ಅಂತ. ಈಗ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾರೆ. ಈಗ ನೋಡಿ, ಈಗ ಅಲ್ಲಿ ಪವರ್ ಪಾಯಿಂಟಲ್ಲಿ ತೋರಿಸ್ಬೇಕಾದ್ರೆ ನಮಗೆ ವೈರಸ್ ಫ್ರೀ ಗಿಡ ಬೇಕು, ಮತ್ತು ಚೆನ್ನಾಗಿ ಫಸಲು ಕೊಡ್ತಾ ಇರೋ ಬಳ್ಳಿನ ಗುರ್ತಿಸ್ಬೇಕು. ಮತ್ತು ರನ್ನರ್ಸ್ನ ಸಾಧಾರಣ ನವಂಬರ್ ಜನವರಿ ಒಳಗಡೆ ಎತ್ತಿ ಕಟ್ಟಿರಬೇಕು. ಕಾಯಿಲ್ ಮಾಡಿಟ್ರೆ ಏನಾಗುತ್ತೆ, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಅಕ್ಯುಮುಲೇಟ್ ಆಗುತ್ತೆ. ನಾವು ಕಟಿಂಗ್ಸ್ ಮಾಡಿ ಆದ ತಕ್ಷಣ ಅದರಲ್ಲಿ ಬೇರೆ ಬರೋಕ್ಕೆ ಶುರು ಆಗುತ್ತೆ. ಈಗ ಇಲ್ಲಿ ನಾವು ಕಟಿಂಗ್ ಮಾಡಬೇಕಾದ್ರೆ ನಾನು ಆಗಲೇ ಸಿಂಗಲ್ ನೋಡ್ ಕಟಿಂಗಲ್ಲಿ ಮೇಲ್ಗಡೆ ಸ್ಲ್ಯಾಂಟು, ಕೆಳಗಡೆ ಫ್ಲ್ಯಾಟ್. ಮತ್ತು ಸಿಂಗಲ್ ನೋಡ್ ಕಟಿಂಗಲ್ಲಿ ಎಲೆ ಪೂರ್ತಿ ಕಿತ್ತಾಕೋದು ಬೇಡ, ಇಷ್ಟು ಉಳಿಸ್ಕೋಬೇಕು. ಇದು ಕರೆಕ್ಟ್ ಮೆಥಡ್. ಅಂದರೆ ಇದು ಬೇರೆ ಬರಲಿಕ್ಕೆ ಇದು ಸ್ವಲ್ಪ ಎಲೆ ದುಡಿಬೇಕು, ಅಂದರೆ ಫೋಟೋಸಿಂಥಸಿಸ್ ಆಗಿ ಎಲೆ ದುಡಿಬೇಕು. ಆವಾಗ ಇದರಲ್ಲಿ ಬೇರೆ ಬರೋಕ್ಕೆ ಅವಕಾಶ ಆಗುತ್ತೆ. ಸೊ ಇದು ಬೆಸ್ಟು ಸಿಂಗಲ್ ನೋಡ್ ಕಟ್ಟಿಂಗ್. ಈ ಥರ ಕ್ರಮದಲ್ಲೇ ಈ ವರ್ಷ ಸುಮಾರು ಒಂದು 23 ಲಕ್ಷ ಗಿಡಗಳು ತಯಾರಾಗ್ತಾ ಇದೆ ಸಾಗರದ್ದು ಸುತ್ತಮುತ್ತ. ಮತ್ತು ಇನ್ನು 2 ನೋಡಲ್ ಕಟ್ಟಿಂಗ್ ಬಂದಾಗ, ಅಂದರೆ ಇಲ್ಲಿ ಸಾಧಾರಣ 2 ಬೇಕು, ಇಲ್ಲಿ ಜಾಸ್ತಿ ಉದ್ದ ಇರಲಿಲ್ಲ, ಒಂದು ಸ್ವಲ್ಪ ಆದಷ್ಟು ಉದ್ದ ನಾವು ಮೇಂಟೈನ್ ಮಾಡ್ಕೋಬೇಕು. ಇದು ಸ್ಲ್ಯಾಂಟು. ಈಗ ಇದೇ ಥರ ಎಲ್ಲ ಉಲ್ಟಾ 34, 30, 40 ಎಲ್ಲ ಎಲ್ಲ ಇದಾದರೆ ಕೆಲವ್ರು ಗೊತ್ತಿಲ್ಲದವ್ರು ಏನು ಮಾಡಿಬಿಡ್ತಾರೆ, ಉಲ್ಟಾ ಹಾಕ್ತಾರೆ. ಸೊ ಅವಾಗ ಇದು ಅಡ್ಡ ಕೊಯ್ದಿರೋದು ಸ್ಲ್ಯಾಂಟ್ ಆಗಿರೋದು ಮೇಲ್ಭಾಗ, ಸಮವಾಗಿ ಕಟ್ ಮಾಡಿರೋದು ಲೋಯರ್. ಇನ್ನು ಒಳಗಡೆ ಮಣ್ಣಲ್ಲಿ ಹಾಕ್ಬೇಕಾದ್ರೆ ಇಷ್ಟೇ. ಸಿಂಗಲ್ ನೋಡ್ ಕಟಿಂಗ್ ಆಗಲಿ, 2 ನೋಡಲ್ ಕಟಿಂಗು, 3 ನೋಡಲ್ ಕಟಿಂಗ್ ಆಗಲಿ, ಇಷ್ಟೇ ಒಳಗಡೆ ಇರು. ಸಿಂಗಲ್ ನೋಡ್ ಕಟಿಂಗಲ್ಲಿ ಇಷ್ಟೇ, ಈ ಸರ್ಫೇಸ್ ಇಷ್ಟಿದ್ರು ಸಾಕು. ಅಲ್ಲಿ ಇಲ್ಲಿ ಬೇರು, ಇಲ್ಲಿ ಚಿಗುರು, ಆ ಥರ ಬರುತ್ತೆ ನೋಡಿ. ಇದನ್ನು ಹಾಕಿದ್ರೆ ಇದು ಆರ್ಥೋಟ್ರೋಪಿಕ್ ಶೂಟೆ. ಇದು ತುದಿ ಕುಡಿ, ಏರು ಕುಡಿ ಅಂತ ಹೇಳ್ತಿಲ್ಲ, ಒಂದೇ ವರ್ಷಕ್ಕೆ ಕ್ರಾಪ್ ಬರಬೇಕು ಅಂತ. ಅದೇ ಹೀಗಿರುತ್ತೆ. ಇದು ನಾವು ಈ ಥರ ಕಟಿಂಗ್ ಪ್ರಿಪೇರ್ ಮಾಡ್ತೀವಿ ನೋಡಿ. ಇದಾಗಲೇ ಈಲ್ಡಿಂಗ್ ಲ್ಯಾಟ್ರಲ್ ತಯಾರಾಗಿದೆ, ಇದು ಈಲ್ಡಿಂಗ್ ಲ್ಯಾಟ್ರಲ್ ತಯಾರಾಗಿದೆ. ಒಂದೇ ವರ್ಷಕ್ಕೆ ಫಸಲು ಶುರು ಆಗುತ್ತೆ. ಅವಾಗ ಇದೆಲ್ಲ ಎಲೆ ತೆಗೆದುಬಿಡ್ತೀವಿ. ಸರ್, ಎಲೆ ತೆಗೆ ರೀಸನ್ ಏನು ಸರ್? ಅದು ಟ್ರಾನ್ಸ್ಪಿರೇಷನ್ ಜಾಸ್ತಿ ಆದಾಗ ಬೇಗ ವಿಲ್ಟ್ ಆಗುತ್ತೆ. ಅದು ಅದಕ್ಕೆ ಮಿನಿಮಮ್ ಟ್ರಾನ್ಸ್ಪಿರೇಷನ್ ಆಗಬೇಕು, ಮತ್ತು ಎಲೆ ಭಾಗ ಇರಬೇಕು, ಅದು ದುಡಿಲಿಕ್ಕೋಸ್ಕರ. ಇದು ಸಾಕು. ಇನ್ನು ಮಿಕ್ಕಿದಲ್ಲೆಲ್ಲ ಚಿಗುರು ಬರುತ್ತೆ. ನೀವು ಇಷ್ಟುವರೆಗೂ ನೀವು ಒಳಗಡೆ ಹಾಕಿ. ಇದು ಕ್ರಿಸ್ಮಸ್ ಟ್ರೀ ಥರನೇ ಕೆಳಗಡೆಯಿಂದಲೇ ಅದು ಲ್ಯಾಟರ್ಸ್ ಬಂದು ಫಸಲು 1 ವರ್ಷಕ್ಕೇ ಶುರು ಆಗ್ಬಿಡುತ್ತೆ ಇದರಲ್ಲಿ. ಸೊ ಇದು ಮತ್ತು ಇನ್ನೊಂದೇನೆಂದರೆ, ಆ ಹತ್ತುತ್ತಾ ಇರುತ್ತಲ್ಲ ಬಳ್ಳಿ, ಹತ್ತುತ್ತಾ ಇರೋದು ಬಳ್ಳಿ ಏನಾದ್ರು ಲೂಸ್ ಆಗಿದ್ರೆ, ಇವಾಗ ಅಲ್ಲೂ ಕೂಡ ನಾವು 2 ನೋಡಲ್ ಕಟಿಂಗು, ಸಿಂಗಲ್ ನೋಡಲ್ ಕಟಿಂಗು ಮಾಡ್ಬೋದು. ಇನ್ವೇರಿಯಬ್ಲಿ 90% ಎಲ್ಲ ಆರ್ಥೋಟ್ರೋಪಿಕ್ ಶೂಟ್ ಆಗ್ತದೆ. ಅಂದರೆ ಟರ್ಮಿನಲ್ ಶೂಟ್ ಇಲ್ವಾ, ಅದೇ ಥರ ಆಗುತ್ತೆ ಬೈ ಡಿಫಾಲ್ಟು. ನಮ್ಮ ಮೇಲೆ ತುದಿದೇ ತೊಗೋಬೇಕು ಅಂತಿಲ್ಲ, ಹತ್ತುತ್ತಾ ಇರೋದ್ರಲ್ಲೇ ನಾವು ಕಟಿಂಗ್ಸ್ ನಾವು ಮಾಡಿ ಹಾಕಿದ್ರು ಕೂಡ 90% ಎಲ್ಲ ಆರ್ಥೋಟ್ರೋಪಿಕ್ ಶೂಟ್ ಆಗ್ತದೆ. ಇದು ಸೆಂಟ್ರ್ ಅನ್ಕೊಳ್ಳಿ, ಇಲ್ಲಿ ನಾನು ತೂತ ಮಾಡ್ಕೊತಾ ಇದ್ದೀನಿ, ಅದಾಗಲ್ಲ. ಇಲ್ಲಿ ಹೀಗೆ ಲೈನ್ ಇರುತ್ತೆ. ಅವಾಗ ನಾನು ಆಮೇಲೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆದರೆ ಎಳೆ ಕಳ್ಚ್ಕೊಂಡ್ಬಿಡುತ್ತೆ. ಏನು ಹೆದರ್ಕೊಳ್ಬೇಕಾಗಿಲ್ಲ, ಫಸ್ಟ್ ಕ್ಲಾಸ್ ಕರೆಕ್ಟಾಗಿ ಅದು ಆ್ಯಕ್ಸಿಲಲ್ಲಿ ಆ ಕಂಕಳಲ್ಲಿ ಮತ್ತು ಚಿಗುರು ಬರುತ್ತೆ, ಸೆಟ್ ಆಗ್ತದೆ. ಸೊ ಈ ಥರ ಇದನ್ನು ಸಾಧಾರಣ ಹಿಂಗೆ ಒಳಗಡೆ ಸೇರಿಸ್ಕೋಬೇಕು. ಎಲೆ ನಾವು ಇಡಬೇಕಾದ್ರೆ ಒಂದು ಪಕ್ಕ ಒಂದು ರೂಪಾಯಲ್ಲಿ ಇದ್ದಾಗ ಒಂದು ಇನ್ನೊಂದಕ್ಕೆ ಓವರ್ಲ್ಯಾಪ್ ಆಗ್ತಾ ಇಲ್ಲ. ಅವಾಗ ಇದೇ ಥರ ಇದು ಈ ಕಡೆ ತಿರುಗಿರುತ್ತೆ, ಇದು ಈ ಕಡೆ ತಿರುಗಿರುತ್ತೆ. ಇದು ಎಲೆ ಕಟ್ ಮಾಡೋದು ರೀಸನ್ ಸರ್? ಎಲೆ ಕಟ್ ಮಾಡೋಂದರೆ ಜಾಸ್ತಿ ಎಲೆ ಇಟ್ಟರೆ ಅದು ವಾಟರ್ ಕಂಟೆಂಟ್ ಬೇಗ ಹೊರಟೋಗುತ್ತೆ, ಟ್ರಾನ್ಸ್ಪಿರೇಷನ್. ಇದು ಇಷ್ಟಿಟ್ಟರೆ ಅದು ಫೋಟೋಸಿಂಥಸಿಸ್ಸು ಲೈಟ್ ಅಬ್ಸರ್ವ್ ಮಾಡಿ ಅದು ಫುಡ್ ಸಿಂಥಸೈಸ್ ಮಾಡುತ್ತಲ್ಲ, ಅದು ಮಾಡಬೇಕಾದ್ರೆ ರೂಟಿಂಗಿಗೆ ಅನುಕೂಲ ಆಗುತ್ತೆ. ಎಲ್ಲರೂ ಆರ್ಗ್ಯಾನಿಕ್ ಅಂತ ಹೇಳ್ತಾ ಇದ್ರು. ಬನ್ನಿ ಜೀವಾಮೃತ ಬಗ್ಗೆ ಹೇಳ್ಕೊಡ್ತಾರೆ. ಈಗ ನಾವು ಸಾವಯವ ಕೃಷಿ ಅಂತ ಒಂದು ಗಮನ ಹರಿಸೋಣ.
ಸಾವಯವ ಕೃಷಿಗೆ ಮುಖ್ಯವಾಗಿ ನಾವು ಜೀವಾಮೃತ ನಮ್ಮದು KVK ರೆಡಿ ಮಾಡ್ತಿದ್ದೇವೆ. ಅದಕ್ಕೆ ತರಬೇತಿ ಕೂಡ ನಾವು ಇಲ್ಲಿ ಕೊಡ್ತೇವೆ. ಜೀವಾಮೃತ ಅಂತಂದ್ರೆ ನಾವು ಮಾಡುವಂಥದ್ದು ನಮಗೆ ಮುಖ್ಯವಾಗಿ ನಮ್ಮಲ್ಲಿ ನಾಟಿ ಹಸು ಇರಬೇಕು. ನಾಟಿ ಹಸು ಇದ್ರೆ ಮಾತ್ರ ಜೀವಾಮೃತ ನಮ್ಮಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ನಮಗೆ ಸಾಮಾನ್ಯವಾಗಿ ನಾಟಿ ಹಸು ಹೇಗೆ ಅಂತಂದ್ರೆ ನಾಟಿ ಹಸುವಿನ ಸಗಣಿ ಇರುತ್ತೆ. ಆ ಸಗಣಿ ಮತ್ತು ನಾಟಿ ಹಸುವಿನ ಗಂಜಲ ಬಹಳ ಮುಖ್ಯವಾದಂಥದ್ದು. ಮತ್ತೆ ನಮಗೆ ಯಾವುದಾದ್ರೂ ಒಂದು ಹಿಟ್ಟು ಬೇಕು. ನಾವು ಸಾಮಾನ್ಯವಾಗಿ ಕಡಲೆ ಹಿಟ್ಟನ್ನು ನಾವು ತಗೊತೇವೆ, ಅಥವಾ ಯಾವ್ದಾರ ಹುರುಳಿ ಹಿಟ್ಟರು ಪರವಾಗಿಲ್ಲ. ಮತ್ತೆ ಸಾವಯವ ಕಪ್ಪು ಬೆಲ್ಲ ಅಂತ ಹೇಳ್ತೇವೆ ನಾವು. ಇಷ್ಟು ಬೇಕಾಗುತ್ತದೆ. ಎಷ್ಟು ಪ್ರಮಾಣ ಬೇಕು ಅನ್ನೋದು ಬಹಳ ಮುಖ್ಯ. ಉದಾಹರಣೆಗೆ ಇದು ಒಂದು ಡ್ರಮ್ ಅನ್ಕೊಳ್ಳಿ. ಈ ಡ್ರಮ್ 2 ಲೀಟರ್ ಡ್ರಮ್ ಆಗುತ್ತೆ. ಇದು 200 ಲೀಟರ್ ಡ್ರಮ್ಗೆ ನಮಗೆ 10 kg ಅಷ್ಟು ನಮಗೆ ಸಗಣಿ ಬೇಕಾಗುತ್ತೆ, ಕೌಡಂಗು ಅದ್ರದ್ದು. ಆಮೇಲೆ 10 ಲೀಟರ್ ಅಷ್ಟು ನಮಗೆ ಅದ್ರದ್ದು ಗಂಜಲ ಬೇಕಾಗುತ್ತೆ. ಆಮೇಲೆ 2 kg ಅಷ್ಟು ಹಿಟ್ಟು ಬೇಕು, 2 kg ಅಷ್ಟು ಕಪ್ಪು ಬೆಲ್ಲ, ಸಾವಯವ ಕಪ್ಪು ಬೆಲ್ಲ ಬೇಕಾಗುತ್ತೆ. ಸೊ ಇವು 4 ನಮಗೆ ರೆಡಿ ಇಟ್ಕೋಬೇಕು. ರೆಡಿ ಇಟ್ಕೊಂಡ್ಬಿಟ್ಟು ನಾವು ಅದನ್ನ ಒಂದು ಡ್ರಮ್ ನೀರಿನಲ್ಲಿ ನಾವು ಫಸ್ಟ್ಗೆ ಬೆಲ್ಲವನ್ನು ಸಪರೇಟಾಗಿ ಕಲಸ್ಕೋಬೇಕು. ಅದರ ನಂತರ ಹಿಟ್ಟನ್ನ ಕಲ್ಸ್ಕೊಂಡ್ಬಿಟ್ಟು ಅದರ ನಂತರ ನಾವು ಸಗಣಿ ಗಂಜಲವನ್ನು ನೇರವಾಗಿ ಹಾಕ್ಬಿಟ್ಟು ಅದರ ನಂತರ ಹಿಟ್ಟು ಮತ್ತೆ ಬೆಲ್ಲವನ್ನು ಹಾಕ್ಬಿಟ್ಟು ಕ್ಲೀನಾಗಿ ನಾವು ಅದನ್ನ ಕಲಿಸ್ಬೇಕಾಗುತ್ತೆ. ಕಲಿಸಿದ ನಂತರ ನಾವು ಯಾವಾಗಲೂ ಕೂಡ ಪ್ರತಿದಿನನೂ ಕೂಡ ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ಅದನ್ನ ಒಂದೇ ಅಂದ್ರೆ ನಾವು ನಮ್ದು ಗಡಿಯಾರ ರೀತಿಯಲ್ಲಿ ಕ್ಲಾಕ್ ವೈಸ್ ಅಲ್ಲಿ ನಾವು ಅದನ್ನ ತಿರುಗಿಸ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿದಿನ ಕೂಡ ಅದು ಮಣ್ಣು ಮಿಶ್ರಣ ಮಾಡ್ಕೋಬೇಕು. ನಾನು ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ನಾವು ಯಾವ ತೋಟ ನಮ್ಮ ತೋಟದಿಂದ 2 ಬಕ್ಸೆ ಅಷ್ಟು ಮಣ್ಣನ್ನು ಅದಕ್ಕೆ ಹಾಕೋಕಾಗುತ್ತೆ. ಸೊ ಮಣ್ಣು ಕೂಡ ಇದಕ್ಕೆ ಬಹಳ ಮುಖ್ಯವಾದಂಥದ್ದು. ಸೊ ಅಷ್ಟನ್ನು ಹಾಕ್ಬಿಟ್ಟು ನಾವು ದಿನಕ್ಕೆ 2 ಬಾರಿ ಬೆಳಗ್ಗೆ ಮತ್ತು ಸಾಯಂಕಾಲ ಟೈಮು ಒಂದೇ ಒಂದು ಡೈರೆಕ್ಷನ್ಸ್ ಅಲ್ಲಿ ನಾವು ಹೇಗೆ ಗಡಿಯಾರ ಹತ್ರ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ನಾವು ದಿನಕ್ಕೆ 2 ಬಾರಿ ನಾವು ಅದನ್ನ ರೊಟೇಷನ್ ಮಾಡ್ತಾ ಇದ್ರೆ ಅದರಲ್ಲಿ ಜೀವಾಣುಗಳು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಹೀಗೆ ಉತ್ಪತ್ತಿ ಆಗಿದ್ದು ನಮಗೆ ಆಲ್ಮೋಸ್ಟ್ 1 ವಾರ 7 ದಿನಗಳ ಕಾಲ ಅದನ್ನ ನಾವು ರೆಡಿ ಮಾಡ್ತಿದ್ರೆ ಅದ್ರ ನಂತರ ನಮಗೆ ಅದು ರೆಡಿ ಆಗಿರುತ್ತೆ. ರೆಡಿ ಆಗಿರೋದು ಹೇಗೆ ಅಂತ ನಮಗೆ ಅದು ಸ್ಮೆಲ್ ಗೊತ್ತಾಗುತ್ತೆ. ಇದು ಆಕ್ಚುಲಿ ರೆಡಿ ಆಗಿದೆ. ಈ ಸ್ಮೆಲ್ ನಿಮಗೆ ಹತ್ರ ಬಂದು ನಿಮಗೆ ಸ್ಮೆಲ್ ಗೊತ್ತಾಗುತ್ತೆ ಇದೆಲ್ಲ ಕ್ಲೀನಾಗಿ ಕೂಡ. ಸೊ ಅದು ಜೀವಾಮೃತದ ಒಂದು ಬಹಳ ಮುಖ್ಯವಾದಂಥದ್ದು. ನಾವು ಇದು ಉಪಯೋಗ ಹೇಗೆ ಮಾಡ್ತೇವೆ ಅಂತಾರೆ, ನಾವು ಇದನ್ನ ಉಪಯೋಗ ನೇರವಾಗಿ ಕೂಡ ನಮ್ಮ ಸಸಿಗಳಿಗೆ ಹಾಕಿದ್ರೆ ಇದು ಭಾಳ ಹೆಲ್ಪ್ ಆಗುತ್ತೆ. ನಾವು ಕೆಲವು ಟೈಮ್ ಸ್ಪ್ರೇ ಕೂಡ ನಾವು ಮಾಡ್ಲಿಕ್ಕೆ ಹೇಳ್ತೇವೆ. ಬಟ್ ಡೈರೆಕ್ಟ್ ಮಾಡಿದ್ರೆ ತುಂಬಾ ಅದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅಂದ್ಬಿಟ್ಟು ನಾವು 10 ಲೀಟರ್ ನೀರಿಗೆ 1 ಲೀಟರ್ ಅಷ್ಟು ಗಂಜಲ ಇದನ್ನ ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡ್ಲಿಕ್ಕೆ ಹೇಳ್ತೇವೆ. ಇಲ್ಲ ಅಂತಂದ್ರೆ ನಾವು ನೇರವಾಗಿ ಸಸಿಗಳಿಗೆ ಬುಡಕ್ಕೆ ಹಾಕ್ಲಿಕ್ಕೆ ಅದನ್ನ ರೆಪಡಿಸೋದನ್ನ ಮಾಡ್ತೇವೆ. ಅದು ತುಂಬಾ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಭೂಮಿಯಲ್ಲಿ. ಇಲ್ಲಿ ಇನ್ನೊಂದು ಪಾಯಿಂಟ್, ಈ ಫರ್ಟಿಗೇಷನ್ ಮಾಡೋದಾದ್ರೆ 1:40 ಡೈಲ್ಯೂಷನ್ ಇರಲಿ. ನೇರ ನೀವು ಸ್ಪ್ರೇ ಮಾಡೋದಾದ್ರೆ 1:10 ಡೈಲ್ಯೂಷನ್ ಇರಲಿ. ಇದು 1 ಲೀಟ್ರು 9 ಲೀಟ್ರ್ ನೀರು. ನೇರ ಸ್ಪ್ರೇ ಮಾಡೋದಾದ್ರೆ 10 ಫೋಲ್ಡ್ ಡೈಲ್ಯೂಷನ್. ಇದು ಥ್ರೂ ಡ್ರಿಪ್ ನೀವು ಕೊಡ್ತೀವಿ ಅನ್ನೋದಾದರೆ ಅದನ್ನು ಫಿಲ್ಟ್ರ್ ಮಾಡಿ 1:40 ಡೈಲ್ಯೂಷನ್ ಅದನ್ನು ನೀವು ಕೊಟ್ಕೊಂಡ್ರಿ. ಮತ್ತು ಒಂದು ಸಣ್ಣ ಮಾಡಿಫಿಕೇಷನ್ ಏನಂತಂದರೆ, ನಮ್ಮ ತೋಟದ ನಾವು ಇರೋದಲ್ಲಿ 5 ಕಡೆ 5 ಹಿಡಿ ಮಣ್ಣು ಸಪ್ರೇಟಾಗಿ ತೆಗೆದು ಹಾಕೊಳ್ಳಿ. ಅದನ್ನು 2 ಡೇಸ್ ಬಿಫೋರ್ ಅದಕ್ಕೆ ಸೇರಿಸಿ. ಮೊದಲೇ ಹಾಕಿದ್ರೆ ಅದ್ರದ್ದು ಇದು ಕೊಳಿತಾ ಇರಬೇಕಾದ್ರೆ, ಇದು ಜೀವಾಮೃತ ಆಗ್ತಾ ಇರಬೇಕಾದ್ರೆ ಅದು ತುಂಬ ಅಸಿಡಿಕ್ ಹೋಗುತ್ತೆ. ಅಸಿಡಿಕ್ಕಲ್ಲಿ ಯೂಸ್ಫುಲ್ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗ್ಬಿಡುತ್ತೆ. ಅದಕ್ಕೆ ಜಸ್ಟ್ 2 ಡೇಸ್ ಬಿಫೋರ್ ಅದನ್ನು ಹಾಕಿದ್ರೆ ಅದು ಸ್ಕೇಲಪ್ ಆಗುತ್ತೆ, ಏನಾದ್ರು ಯೂಸ್ಫುಲ್ ಬ್ಯಾಕ್ಟೀರಿಯಾ ಇದ್ದಿದ್ದು. ಮತ್ತು ನಂತರ ಒಂದು 5-10 ಕಳೆಗಳು ಅಲ್ಲಿ ತೋಟದೇನೆ ತೊಗೊಂಡು ಅದನ್ನು ಕೊಚ್ಚಿಬಿಟ್ಟು 2 ಡೇಸ್ ಬಿಫೋರ್ ಅದಕ್ಕೆ ಸೇರಿಸಿ. ನಂತರ ಅದನ್ನು ನೀವು ಡೈಲ್ಯೂಟ್ ಮಾಡಿ ನೀವು ಹಾಕ್ಕೊಂಡು ಹೋಗಿ. ಅದು ಏನು ಕಳೆಯಿಂದ ಏನು ಪ್ರಯೋಜನ, ಅದ್ರದ್ದು ಏನು ಅಂಶ ಸೇರಿಕೊಳ್ಳುತ್ತೆ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬೇಡಿ. ಅಲ್ಲಿ ಮುಖ್ಯವಾಗಿ ಏನಂತಂದರೆ, ಪ್ರತಿಯೊಂದು ಗಿಡದಲ್ಲೂ ಕೂಡ ಒಂದು ಗಿಡದ ಒಳಗಡೆ ಇರೋಂಥ ಯೂಸ್ಫುಲ್ ಬ್ಯಾಕ್ಟೀರಿಯಾಗಳಿರುತ್ತೆ. ಗಿಡದಿಂದ ಹೊರ ಪ್ರಪಂಚದಲ್ಲಿ, ಅದೇ ಬೇರಿಂದ ಮೇಲೆ ಆ ಏರಿಯಾದಲ್ಲೂ ಕೂಡ ಯೂಸ್ಫುಲ್ ಬ್ಯಾಕ್ಟೀರಿಯಾಗಳಿರುತ್ತೆ. ಅದು ಒಳಗಡೆ ಇರೋದಕ್ಕೆ ಎಂಡೋಫೈಟ್ಸ್ ಇರ್ತದೆ. ಆ ಎಂಡೋಫೈಟಿಕ್ ಬ್ಯಾಕ್ಟೀರಿಯಾ ನಾವು ಕೊಚ್ಚಿ ಇದರೊಳಗೆ ಹಾಕಿದಾಗ ಅದು ಸ್ಕೇಲಪ್ ಆಗುತ್ತೆ. ಆಮೇಲೆ ಡೈಲ್ಯೂಟ್ ಮಾಡ್ಕೊಂಡು ನಂತರ ನಾವು ಉಪಯೋಗಿಸ್ಕೊಳ್ಳಿ. ಮತ್ತು ಇನ್ನೊಂದು, ಇಲ್ಲಿ ನಾಟಿ ಇದು ಗರ್ಭ ಕಟ್ಟಿರಬೇಕು. ಅದು ನಾವು ಸ್ವಲ್ಪ ಇದು ಕೊಟ್ಟಿದ್ವಿ, ಫ್ಲರ್ಟ್ ಆಗಿಬಿಟ್ವಿ ಅದ್ರ ಜೊತೆಗೆ. ಅಲ್ಲಿ ಆಗೋದು ಬೇಡ. ಏನಂತಂದರೆ, ಇದು ದನಗಳು ಓಡಾಡಿರಬೇಕು ತೋಟದಲ್ಲಿ. ಅದು ಹಾಕಿದ್ದು ಕೊಟ್ಟಿಗೆಯಲ್ಲಿ ಕಟ್ಟಿದ್ದು ಹಸುಗಳಿಗೆ ಅದು ಬೇರೆ ತಿಂದಿರೋದೆಲ್ಲ ಒಣ ಹುಲ್ಲು ಅಥವಾ ಅದು ಆಗಿರುತ್ತೆ. ಆಡಾದರೆ ಎಲ್ಲನೂ ಸುತ್ಕೊಂಡು ಮೇಯ್ಕೊಂಡಿದ್ರೆ ಆದರೆ ಎಲ್ಲ ಕಳೆಗಳದ್ದು ಏನೇನು ಅಂಶಗಳುಂಟು, ಎಂಡೋಫಿಟಿಕ್ ಬ್ಯಾಕ್ಟೀರಿಯಾ ಅದೆಲ್ಲ ಸ್ಕೇಲಪ್ ಆಗುತ್ತೆ. ಒಟ್ಟಿನಲ್ಲಿ ತೋಟದಲ್ಲಿ ಅಡ್ಡಾಡಿರೋ ಅಂಥದ್ದು ಯಾವ್ದು ಬೇಕಾದ್ರೂ ಆಗ್ಬೋದು. ಮತ್ತು ಕೆಲವು ಸರ್ತಿ ಹಸು ಆಗಬೇಕು, ಎಮ್ಮೆ ಆಗಬಾರ್ದು ಅಂತ. ಅದಕ್ಕೆ ಇವೇಕೇನು, ಇವು ಮಲ್ಟಿಪ್ಲೈ ಆಗಲಿಕ್ಕೆ ಒಂದು ಮೀಡಿಯಮ್ ಬೇಕು, ಸಗಣಿ. ಅದು ಯೂರಿನ್ ಅಂದರೆ ಅದು ಅಮೈನೋ ಆ್ಯಸಿಡ್ಸು, ಅನ್ವಾಂಟೆಡ್ ಇದ್ರ ಮಿನರಲ್ಸು ನಮ್ಮ ಬಾಡಿದು, ಪ್ರಾಣಿದು, ಅದೆಲ್ಲ ಕೂಡ ಇರುತ್ತೆ. ಮತ್ತು ಫಸ್ಟು ಒಂದು ಏನಾದರೂ
ಹಾರ್ಮೋನ್ ಸಿಂಥಸೈಸ್ ಆಗಿದ್ದರೆ ಇಂಡೋಲಸಿಟಿಕ್ ಆ್ಯಸಿಡ್ ಅಂದ್ಬಿಟ್ಟು ಅದು ಹ್ಯೂಮನ್ ಯೂರಿನಿಂದ ಪ್ಯೂರಿಫೈ ಆಗಿರುತ್ತೆ. ಅಲ್ಲಿ ಗಂಜಳದಲ್ಲಿ ಅದು ಯಥೇಚ್ಛವಾಗಿರುತ್ತೆ, ಎಲ್ಲ ಹಾರ್ಮೋನ್ಸು ಮತ್ತು ಅಮೈನೋ ಆ್ಯಸಿಡ್ಸು ಇವೆಲ್ಲ ಅದು ಸೇರಿರುತ್ತೆ. ನಿಮಗೆ ನೋಡಿ, ನಿಮ್ಮ ಎಲ್ಲ ಈಗ ಸ್ಮಾರ್ಟ್ಸು ಫೋನ್ ಇದೆ ಅಲ್ಲಿ, ಅದು ಕಂಟೆಂಟ್ಸ್ ಆಫ್ ಕೌ ಯೂರಿನ್ ಅಂತ ನೀವು ಸರ್ಚ್ ವರ್ಡ್ ಹಾಕಿ ಎಲ್ಲ ಪೂರ್ತಿ ತಂದುಬಿಡುತ್ತೆ ಅದರಲ್ಲಿ. ಅದು ಇದರಲ್ಲಿ ಇರೋದ್ರಿಂದ ಅದು ಯಾಕಂದರೆ ಅದು ಫಿಕ್ಸ್ ಮಾಡಿರೋದು 200 ಲೀಟ್ರ್ ಏನು 10 ಲೀಟ್ರು ಗಂಜಳ 10 ಲೀಟ್ರ್ ಸಗಣಿ ಮುಖ್ಯವಾಗಿ ಅದು ಸೇರಲಿ ಮತ್ತು ಸ್ಕೇಲಪ್ ಆಗಲಿ ಅಂತ. ನೋಡಿ ಇವತ್ತು ನಮ್ಮ ಜೊತೆ ಅಜಿತ್ ಪ್ರಸಾದ್ ರೈ ಸರ್ ಇದ್ದಾರೆ. ಸರ್ ತುಂಬ ಖುಷಿ ಸರ್, ಇದು 2ನೇ ಸತಿ ನಿಮ್ಮ ಭೇಟಿ ಮಾಡ್ತಿರೋದು ನಾನು. ನಿಮ್ಮದು ತೋಟ ಎಲ್ಲ ನೋಡಿದ್ದೀನಿ ವಿಡಿಯೋದಲ್ಲಿ, ಪ್ರತೀಕ್ಷೆಯಾಗಿ ನೋಡಬೇಕು ಪುತ್ತೂರಲ್ಲಿ. ಅದು ಪುತ್ತೂರಲ್ಲಿ ಮಾಡಿದ್ರೆ ಮೆಣಸು ಮತ್ತು ಅಡಿಕೆ ತೋಟ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ನಾನು ಬ್ಲಾಗ್ಸ್ ನೋಡ್ತಾ ಇದ್ದೀರಾ? ಖಂಡಿತ ನೋಡ್ತಾ ಇದ್ದೇವೆ ಸರ್, ಬಹಳ ಖುಷಿ ಆಗ್ತದೆ. ಹೌದಾ? ಕೆಲವು ವಿಷಯಗಳೆಲ್ಲ ನಮಗೆ ಅದರಿಂದ ಪ್ರಯೋಜನ ಆಗ್ತದೆ. ಹೌದಾ? ಅದೇ ಸರ್, ಒಳ್ಳೆ ಮೆಣಸು, ಕಾಫಿ ಒಳ್ಳೆ ಹೌದು. ಬಹಳ ಒಳ್ಳೆಯದು ಮಾಡ್ತೀರಿ. ಒಳ್ಳೆ ನಿಮ್ಮ ಅನುಭವವನ್ನು ಹಂಚುತ್ತೆ. ಹೌದು. ಮತ್ತು ಇವರು ಒನ್ ಆಫ್ ದ ಮೋಸ್ಟ್ ಬಿಗ್ಗೆಸ್ಟ್ ಪೆಪ್ಪರ್ ಗ್ರೋವರ್ ಅಂತಲೇ ಹೇಳ್ಬೋದು. ಭಾರಿ ಜೋರಾಗಿ ಬೆಳೆದಿದ್ದಾರೆ. ತುಂಬ ಖುಷಿ ಆಯ್ತು. ನಮ್ಮದು ನೆಕ್ಸ್ಟ್ ತೋಟಕ್ಕೆ ಬಂದು ನಾವು ಮಾಡ್ತೀವಿ ಅಂತ. ಮತ್ತು ನಮ್ದು ಇನ್ನೊಬ್ರು ಸಬ್ಸ್ಕ್ರೈಬರ್ ಇದ್ದಾರೆ, ಲಾಸ್ಟ್ ಬ್ಲಾಗಲ್ಲಿ ಇದ್ದರು ಸರ್. ಮತ್ತು ಇವ್ರು ಹೇಳ್ತಿದ್ರು ಬೆಳಿಗ್ಗೆ ಬ್ಲಾಗ್ ಬಂದೆ ನೋಡಿದ್ದೀನಿ ಅಂತ. ತುಂಬ ಥ್ಯಾಂಕ್ಸ್. ಮತ್ತು ಇವರು ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಇದೆಯಲ್ಲ ನಿಮಗೆ? ಹೌದು ಸರ್, ಖಂಡಿತ ನೋಡಿ, ನೆನಪಿದೆ ನನಗೆ, ಲಾಸ್ಟ್ ಟೈಮ್ ಮಾತಾಡಿದ್ವಿ ನಾವು ಒಟ್ಟಿಗೆ. ಮತ್ತು ಇವ್ರು ಬಂದುಬಿಟ್ಟು ಸಿಮೆಂಟ್ ಪೋಲ್ದು ಬಿಸ್ನೆಸ್ಸು ಇದೆ ಇವ್ರದ್ದು. ಹೌದು, ನಾವು ಮ್ಯಾನುಫ್ಯಾಕ್ಚರರ್. ನೀವು ಮ್ಯಾನುಫ್ಯಾಕ್ಚರರ್? ಹೌದು, ರಿಸರ್ಚ್ ಟೆಕ್ನಾಲಜಿಯಲ್ಲಿ ಮ್ಯಾನುಫ್ಯಾಕ್ಚರ್ ಇವರೇ. ಸಿಮೆಂಟ್ ಕಂಬಕ್ಕೆ ಮೆಣಸು ಬಿಡ್ತಾ ಇದ್ದಾರೆ. ಹೌದು, ನೆಕ್ಸ್ಟ್ ನಾವು ಕೂಡ ಮಾಡ್ತಾ ಇದ್ದೀವಿ. ಮಾಡ್ಕೊಡಿ. ನಮ್ದು ನೀವು ಮಾಡ್ತಿದ್ದೀರಾ? ಹೌದು, ನಾವು ಮಾಡ್ತಾ ಇದ್ದೀವಿ. ಹೌದು, ನಮ್ದು ಆಮೇಲೆ ಡ್ರ್ಯಾಗನ್ ಫ್ರೂಟ್ಸ್ಗೆ ಮಾಡ್ತಾ ಇದ್ದೀರಾ? ಇದ್ದೀವಿ. ಹೌದು. ಹಾ. ನೆಕ್ಸ್ಟ್ ನಮ್ದು ರೈತರಿಗೆ ಸ್ವಲ್ಪ ಕನ್ಸೆಷನ್ ಮಾಡ್ಕೊಡಿ. ಖಂಡಿತ, ನಮ್ಮ ಥ್ರೂ ಖಂಡಿತ ಸರ್. ಅಲ್ಲ? ಹೌದು. ನೋಡಿ, ನಿಮ್ಮ ನಂಬರ್ ಹೇಳಿ. ನಾನು ನಮ್ಮದು ಆಫೀಸಿದ ನಂಬರ್ ಕೊಡ್ತೀನಿ ನಾನು. Okay. 636-414-3375. ಸಿಮೆಂಟ್ ಪೋಲ್ ಯಾವ್ದಾರು ಬೇಕು ಅಂತಂದ್ರೆ ಆ ಮೆಜರ್ಮೆಂಟ್ ಅವ್ರು ಮಾಡ್ಕೊಡ್ತಾರೆ. ಮೆಸೇಜ್ ಮಾಡಿದ್ರೆ ಸಾಕು, ಅವ್ರು ರಿಪ್ಲೈ ಮಾಡ್ತಾರೆ. ಬನ್ನಿ, ಹಿಂಗೆ ನಾವು ಅಗ್ರಿಕಲ್ಚರ್ ಒಟ್ಟಿಗೆ ಮೀಟ್ ಆಗೋದು ನೋಡಿ. ಈ ಥರದೆಲ್ಲ ನಾಲೆಜ್ ಸಿಗುತ್ತೆ. ಈಗ ಎಷ್ಟೋ ಜನ ಮಾಡ್ತಾ ಇದ್ದಾರೆ ನೋಡಿ, ಅಲ್ಲಿ ಹೋಗ್ತಾ ಇದ್ದೀವಿ, ಇದೆಲ್ಲ ನೋಡ್ತಾ ಇದ್ದೀವಿ. ಈಗ ಪಾಲಿಯೂಸಲ್ಲಿ ಹೋಗಿ ಸ್ಟಾರ್ಟಿಂಗ್ ಡೇ ಮಾತ್ರ ತುಂಬ ಚೆನ್ನಾಗಿತ್ತು, ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು, ನರ್ಸರಿ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು. 24th ಇದೇ ತಿಂಗಳು ಫಾರ್ಮ್ ವಿಸಿಟ್ ಇದೆ. ಅದು ಬಂದ್ಬಿಟ್ಟು ನಿಮಗೆ ಫುಲ್ ಸೋಲಾರ್ ಇರಿಗೇಷನ್ ಬಗ್ಗೆ ಇರುತ್ತೆ. ಟೋಟಲ್ ಈಗ ಸೋಲಾರ್ ಹೆಂಗೆ ಅಂತಾರೆ, ಇಷ್ಟು ಹ್ಯೂಮಿಡ್ ಗ್ಲೋಬಲ್ ವಾರ್ಮಿಂಗ್ ಆಗಿದೆ, ಏನಾದ್ರು ರಿಪ್ಲೇಸ್ ಮಾಡ್ಕೋಬೇಕು. ಹೌದೌದು. ಈಗ ಯಾಕಂದ್ರೆ ನಿಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ಲು, ಪ್ಲಸ್ ಈಗ ಡೀಸೆಲ್ ಎಲ್ಲ ಹೌದು ಭಾರಿ ಕಷ್ಟ. ಹೌದು, ಆಯ್ತಾ, ತುಂಬಾ ಎಕ್ಸ್ಪೆನ್ಸಿವ್. ಈ ತರ ಬಿಸಿಲಿರ್ಬೇಕು, ಅದನ್ನ ರಿಪ್ಲೇಸ್ ಮಾಡ್ಕೋಬೇಕಲ್ಲ. ಹೌದೌದು, ಈ ತರ ಬಿಸಿಲಿರ್ಬೇಕಾದ್ರೆ ಹೌದು, ನಮ್ಗೆ ಸೋಲಾರು ಹೌದು ತುಂಬಾ ಚೆನ್ನಾಗಿ. ಲಾಸ್ಟ್ ಟೈಮ್ ಹೇಳಿದ್ರಲ್ಲ, ಆದರ್ಶ ಅವ್ರು ಹೇಳಿದ್ರಲ್ಲ, ಇಲ್ಲಿ ತನಕ 1 ಲೀಟರ್ ಡೀಸೆಲ್ ತಂದಿಲ್ಲ, ಬೇರೆ ಇದರಲ್ಲೇ ಹೊಡೆದಿದ್ದೀನಿ ನಾನು ಅಂತ ಹೇಳಿದ್ರಲ್ಲ. ನಿಜವಾಗ್ಲೂ ಒಳ್ಳೆ ಆಪರ್ಚುನಿಟಿ ಇರುತ್ತೆ, ಬಂದು ಜಾಯ್ನ್ ಆಗಿ. ಇದೇ ಮಂತ್ 24th ಅಣ್ಣ. ಮತ್ತು ಈ ವಿಸಿಟ್ ಬಗ್ಗೆ ಹೇಳ್ಬೇಕಂತ ಗ್ರ್ಯಾಂಡ್ ಸಕ್ಸಸ್ ಅಂತಲೇ ಹೇಳ್ಬೋದು. ಎಲ್ಲ ಜನ ಬಂದಿದ್ದಾರೆ. ಒಂದೇನು ಅಂತ ಇನ್ಫಾರ್ಮೇಷನ್ ಮಾಡಬೇಕು ಅನ್ನೋರೇ ಬಂದಿರೋದು ಇದು. ಹೌದೌದು, ಎಲ್ಲ ಯಾರಿಗೆ ಇಂಟ್ರೆಸ್ಟ್ ಇದೆ ಹೌದು ಅವರೇ ಬಂದಿರೋದು. ಹೌದು, ಮತ್ತೆ ತುಂಬಾ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ. ಹೌದು. ಮತ್ತೆ ನಾವು ಗ್ರೂಪಲ್ಲಿ ಅವ್ರಿಗೆ ಏನಾರ ಡೌಟ್ಸ್ ಇದ್ರೆ, ಈಗ ನಾವು ವಾಟ್ಸಪ್ ಗ್ರೂಪ್ ಮಾಡಿದೀವಿ ಗ್ರೋ ಸ್ಮಾರ್ಟ್ ಅಂತ. ಓಕೆ. ಏನಾರ ಡೌಟ್ಸ್ ಇದ್ರೆ ಓಕೆ, ಅದರಲ್ಲಿ ಅವ್ರು ಶೇರ್ ಮಾಡ್ಕೊಂಡ್ರೆ ನಮ್ಮ ಸೈಂಟಿಸ್ಟ್ ಅದಕ್ಕೆ ಆನ್ಸರ್ ಮಾಡ್ತಾರೆ. ನಾವು ಮತ್ತೆ ಇನ್ನೊಂದು ಏನಂದ್ರೆ, ಏನೇನು ಎಲ್ಲೆಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀಮ್ ಪೌಡರ್ ಎಲ್ಲಿ ಸಿಗುತ್ತೆ, ಮತ್ತೆ ಇದು ಇನ್ಪುಟ್ಸ್ ಈಗ ಆರ್ಗ್ಯಾನಿಕ್ ಮೆನ್ಯೂರ್ ಎಲ್ಲಿ ಸಿಗುತ್ತೆ, ಅದ್ರದ್ದೆಲ್ಲ ನಾವು ಗ್ರೂಪಲ್ಲಿ ಶೇರ್ ಮಾಡ್ತಿರ್ತೀವಿ. ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಸೂಪರ್ ಪ್ರತಿಯೊಬ್ಬರದ್ದು. ಓಕೆ, ವೆರಿ ನೈಸ್. ನೋಡಿ, ಇದು ಸಿಕ್ಕಿದೆ ಬ್ಯಾಗ್ ಅಂತ ಭಾರಿ ಕ್ಲಾಸಿ ಆಗಿದೆ ಅಣ್ಣ, ಭಾರಿ ಚೆನ್ನಾಗಿದೆ. ಅದರೊಳಗೆ ಏನೇನಿದೆ ಅಂತ ಅಲ್ಲಿ ಹೋಗೋದು, ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡ್ತೀನಿ ನಾನು. ಓಕೆ, ಅದೊಂದು ವಿಡಿಯೋ ಮಾಡ್ತೀನಿ. ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ತುಂಬ ಚೆನ್ನಾಗಿದೆ ಅಣ್ಣ. ಬರೋದ ಅಂದರೆ ಥ್ಯಾಂಕ್ ಯು. ಸಿಗೋಣ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಫಾರ್ ಯು. ಸಿ ಯು ಅಣ್ಣ. ಬಾಯ್. ಇದು 24th. ಎಸ್. ಓಕೆ. ನೋಡಿ, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my side. Know that